ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಕಷ್ಟ, ಕಣ್ಣೀರು, ಹೋರಾಟ, ಸಮಸ್ಯೆ ಉಂಟು. ಆದರೆ ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದಾನೆ, ಶಾಶ್ವತವಾದ ಸಂತೋಷವೆಂಬ ಕಿರೀಟದಿಂದ ನಮ್ಮನ್ನು ಅಲಂಕರಿಸಿ ಚಿಯೋನಿನಲ್ಲಿ ಪ್ರವೇಶಿಸುವಂತೆ ಮಾಡುವವರಾಗಿದ್ದಾರೆ. ಯಾಕಂದ್ರೆ ನಮ್ಮನ್ನು ಬಿಡುಗಡೆ ಮಾಡಿ ವಿಮೋಚಿಸಿದ ಆತನು ದೇವರಾಗಿದ್ದಾರೆ ಪ್ರಿಯರೇ. ಆತನೇ ಸರ್ವಶಕ್ತನಾದ ಯೇಸು ಕ್ರಿಸ್ತನು. ಸ್ವಲ್ಪ ಕಾಲದಲ್ಲಿರುವ ಈ ಹೋರಾಟವು, ಸ್ವಲ್ಪ ಮಟ್ಟಿಗೆ ಬರುವ ಈ ಸಮಸ್ಯೆಯು ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ನಿಲ್ಲೋದಿಲ್ಲ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ, ಕಣ್ಣೀರಿನಿಂದ, ದುಃಖದಿಂದ ಪ್ರಾರ್ಥನೆ ಮಾಡಿರಿ. ಆತನು ಬರುವಾಗ ನಿಮಗೆ ಬರುವಂತಹ ಮಹಿಮೆ, ಘನತೆಯು ಆತನ ಜೊತೆಗೆ ಬರುವಂತದ್ದಾಗಿದೆ. ಅದು ಒಂದು ಮಾತ್ರ ಮರೆಯದಿರಿ, ಶಾಶ್ವತವಾದ ಸಂತೋಷವು ನಿಮಗೆ ಸಿದ್ಧವಾಗಿದೆ. ಅದಕ್ಕೆ ವಾಕ್ಯ ಬರೆಯಲ್ಪಟ್ಟಿದೆ. ಯೆಶಾಯನ ಪ್ರವಾದನ ಗ್ರಂಥ 51ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಹೌದು ಪ್ರಿಯರೇ, ಶಾಶ್ವತವಾದ